ಇಲ್ಲಿ ಯಾರ್ಯಾರಿಗೆ ಯಾವ್ಯಾವ ಜಮೀನು ಅನ್ನೋ ವಿವರ ಇದೆ. ಇದರ ಪ್ರಕಾರ ನಮ್ಗೆ ನಮ್ ಭಾಗದ ದಾಖಲೆ ಸಿಗೋದು ಯಾವಾಗ? ಒಂದು ತಿಂಗಳಾಗತ್ತೆ. ಬೇರೆ ಬೇರೆ ದಾಖಲೆ ಬರೆದು ರಿಜಿಸ್ಟರ್ ಮಾಡೋದಕ್ಕೆ ಅಷ್ಟು ಸಮಯ ಬೇಕಾಗತ್ತಂತೆ. ಈಗ ನೀವು 62.5 ಎಕರೆ ಆಸ್ತಿನ ನೀವ್ ಇಟ್ಕೊಂಡಿದ್ದೀರಲ್ಲ, ನಿಮ್ಮ ನಂತರ ಯಾರಿಗೆ? ಅಂದ್ರೆ ಅರ್ಥ ಆಗಿಲ್ವಾ ರುಕ್ಮಿಣಿ? ನಾವು ಸತ್ತ ನಂತರ ಆ ಆಸ್ತಿ ಯಾರಿಗೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಾವು ಸಾಯೋದನ್ನೇ ಕಾಯ್ತಾ ಇದೆಯಾ ನೀನು? ನಮ್ ಹಕ್ಕಿನ ಪ್ರಕಾರ ನಾವು ಆಸ್ತಿಲಿ ಪಾಲ್ ತಗೊಂಡಿದ್ದೀವಿ. ಅದನ್ನ ಕೇಳೋ ಅಧಿಕಾರ ನಿಮ್ಗಿಲ್ಲ. ಇನ್ನೂ ಏನಾದ್ರೂ ವಿವರಣೆ ಬೇಕಾ? ಕೇಳೋದಿದೆಯಾ? ಇನ್ಮೇಲೆ ನೀನ್ ಯಾವತ್ತೂ ಕಲ್ಪನಾನ ಸಾಯಿಸೋ ಯೋಚನೆ ಮಾಡಬಾರ್ದು. ಕಲ್ಪನಾ ಈ ಮನೆಗೆ ಸೊಸೆಯಾಗಿ ಬಂದವಳು, ಮನೆಗೆ ಸಂಬಂಧ ಪಡೆದವಳಲ್ಲ. ಆಸ್ತಿಲಿ ಪಾಲ್ ಕೇಳಿದೀಯಾ? ಕೊಟ್ಟಿದ್ದೀವಿ. ತಾಳಿ ಕಟ್ಟಿದ ಕೈಯೇ ಕುತ್ತಿಗೆ ಹಿಸ್ಕಿದ್ರೆ ಕಾಪಾಡೋರು ಯಾರು ಹೇಳು? ನಿನ್ ಕೈಲಿ ಅವಳನ್ನ ಕಾಪಾಡೋಕ್ಕಾಗದೇ ಇದ್ರೆ ಪರವಾಗಿಲ್ಲ, ನಾವಿದ್ದೀವಿ, ನೋಡ್ಕೋತೀವಿ. ಅಮ್ಮ ಏನೇನೋ ಮಾತಾಡಿದ್ರು, ಏನೇನೋ ಹೇಳಿದ್ರು. ಆಸ್ತಿಲಿ ಪಾಲ್ ಕೊಟ್ಟಿದ್ದೀವಿ, ಕಲ್ಪನಾನ ಸಾಯಿಸೋ ಮಾತಾಡ್ಬೇಡ ಅಂತ. ನಾನೇವಾಗ ಕಲ್ಪನಾನ ಸಾಯಿಸ್ತೀನಿ ಅಂತ ಹೇಳಿದೆ? ಅವಳನ್ನ ಸಾಯಿಸಿ ನನಗೇನಾಗ್ಬೇಕು? ಹಾಗಂದ್ರ ಆ ಕಲ್ಪನಾ ನಿಮ್ ಮೇಲಿನ ಸಿಟ್ಟಿಗೆ ಏನೇನೋ ಹೇಳಿರ್ತಾಳೆ. ಆದಷ್ಟು ಬೇಗ ಆಸ್ತಿ ದಾಖಲೆನ ಪಡಿಬೇಕು. ಆಸ್ತಿ ಭಾಗ ಮಾಡಿದ್ದಾಯ್ತು. ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅವ್ರವ್ರಿಗೆ ಕೊಡೋದು ದೊಡ್ಡ ಕೆಲಸ ಏನಲ್ಲ. 2 ದಿನದಲ್ಲಿ ಮುಗಿಯುತ್ತೆ. 1 ತಿಂಗಳ ಬೇಕು ಅಂತ ನೀನ್ ಯಾಕೆ ಟೈಮ್ ತಗೊಂಡೆ? ನನ್ಗೇನ್ರಿ ಗೊತ್ತು? ನಿಮ್ ಸೊಸೆ ಹೇಳಿದ ಹಾಗೆ ಮಾಡಿದ್ದೀನಿ. ಆ ಕಲ್ಪನಾಗ ಏನ್ ಗೊತ್ತು? ಕಲ್ಪನಾ ಅಲ್ಲ ರೀ, ಚಿತ್ರ. ಚಿತ್ರನ ಇವತ್ ಬೆಳಿಗ್ಗೆ ನನ್ನ ಹತ್ರನೇ ಆಸ್ತಿ ಬೇಕಾಗಿಲ್ಲ ಅಂದ್ಲು. ಚಿತ್ರ ಆಸ್ತಿ ಬೇಡ ಅಂದ್ಲ. 1 ತಿಂಗಳಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೋದೇನೋ, ಎಲ್ರೂ ಒಂದಾಗ್ಬೋದೇನೋ ಅನ್ನೋ ಆಸೆಯಿಂದ ಹಾಗಂದೆ. ಎಲ್ರ ಮನ ಒಲಿಸ್ತೀನಿ, ಖಂಡಿತ ಈ ಮನೆ ಉಳಿಸ್ತೀನಿ. ನನ್ನ ಬಗ್ಗೆ ನನಗೆ ನಂಬಿಕೆ ಇದೆ. ನಂಗಂತೂ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ನಿಮ್ಮಷ್ಟು ಶಕ್ತಿ ಇರೋನ ಈ ಪ್ರಪಂಚದಲ್ಲೇ ನೋಡಿಲ್ಲ. ನೀವಿಲ್ದೇ ಇದ್ದಿದ್ರೆ ನಾನು ಹರಿ ಜೀವನ ಪೂರ್ತಿ ಆ ಧರ್ಮಯ್ಯನ ಹಂಗಿನಲ್ಲೇ ಬದುಕಬೇಕಾಗಿತ್ತು. ಆ ಧರ್ಮಯ್ಯ ನಮ್ಮ ಹತ್ರನೇ ಬೇಡೋ ಸ್ಥಿತಿ ಬಂದ್ರೂ ಬರ್ಬೋದು. ಹಾಗಾಗಿದೆ. ಒಂದು ಮಾತು, ಧರ್ಮಯ್ಯನಿಗೂ ನಿಮ್ಗೂ ಹಿಂದೆ ಏನಾದ್ರೂ ದ್ವೇಷ ಇತ್ತಾ? ನಿನಗದ್ರ ಅಗತ್ಯ ಇಲ್ಲ. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಅಸಂಬದ್ಧ ಪ್ರಲಾಪ ಬೇಕಾಗಿಲ್ಲ. ನನ್ನ ಅಣ್ಣ ಧರ್ಮಯ್ಯ ಆಸ್ತಿ ಪಾಲ್ ಮಾಡಿದಾನೆ ಅಂತ ಗೊತ್ತಾಯ್ತು. ಚಂದನ ಅವನ ಮಗಳು ಅಂತ ನೀನ್ ಹೇಳ್ತಿದ್ಯಾ. ಚಂದನ ಅವನ ಮಗಳೇ ಆಗಿದ್ರೆ ಅವನ ಆಸ್ತಿಲಿ ಅವಳಿಗೂ ಪಾಲಿದೆಯಲ್ವಾ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿಲ್ಲ? ಮುಂದೆ ಚಂದನ ಭವಿಷ್ಯದಲ್ಲಿ ಅಪ್ಪ ಯಾರೋ ಅನ್ನೋ ಕೊಂಕು ಮಾತು ಬರೋದಾದ್ರೂ ತಪ್ಪುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿನೇ ನಾನು ಇಲ್ಲಿಗೆ ಬಂದಿದ್ದು. ನೀನು ಈಗ ಸುಮ್ಮನೆ ಇದ್ರೆ ನಿನ್ನ ಮಗಳ ಭವಿಷ್ಯನ ನೀನೇ ಕೈಯಾರೆ ಹಾಳು ಮಾಡಿದಾಗತ್ತೆ.